ಓಕೆ, ಗುಡ್ ಮಾರ್ನಿಂಗ್ ನಾಗೇಶ್. ನೀವು ಕೇಳ್ದಂಗೆ ನಿನ್ನೆ ನೀವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಕೇಳಿದ್ರಿ. ಮಾರ್ಕೆಟ್ ಎಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ಈಸಿ ಆಗುತ್ತೆ. ಸೊ ಮೋರ್ ದನ್ ಬ್ರೋಕರ್ ಆಪ್, ಯಾಕಂದ್ರೆ ಬ್ರೋಕರ್ ಆಪ್ ಅಲ್ಲಿ ನೀವು ಪ್ರೈಸ್ ಟ್ರ್ಯಾಕ್ ಮಾಡ್ತಾ ಇರ್ತೀರಾ. ನೀವು ಅದರಲ್ಲಿ ಬೇರೆ ಬೇರೆ ಒಂದು ಇಂಡಿಕೇಟರ್ಸ್ ಹಾಕೊಂಡಿರ್ತೀರಾ. ಕ್ಯಾಂಡಲ್ ಪ್ಯಾಟರ್ನ್ ನ ಸ್ಟಡಿ ಮಾಡಬೇಕು ಲೈವ್ ಚಾರ್ಟ್ ಅಲ್ಲಿ, ಅಥವಾ ಕ್ಯಾಂಡಲ್ ಸ್ಟಿಕ್ ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಒಂದು ಆಪ್ ಇದೆ, ದಟ್ ಈಸ್ ಯುವರ್ ಟ್ರೇಡಿಂಗ್ ವ್ಯೂ ಆಪ್. ಸೊ ಇದೇನು ಟ್ರೇಡಿಂಗ್ ವ್ಯೂ ಅಂತ ಬರುತ್ತಲ್ಲ ಆ್ಯಪ್, in.tradingview.com/markets/India. ಸೊ ಏನಿದು ಟ್ರೇಡಿಂಗ್ ವ್ಯೂ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ, ಕಮ್ಯುನಿಟಿ ಸಿಗುತ್ತೆ. ಕಮ್ಯುನಿಟಿ ಅಂದ್ರೆ ನೀವು ಡಿಸ್ಕಸ್ ಮಾಡ್ಬೋದು ಏನಾದ್ರು. ಸೊ ಯಾವ್ದು ಕಮ್ಯುನಿಟಿ ಇರುತ್ತೆ ನಿಮ್ಗೆ, ಬೆಸ್ಟ್ ಕಮ್ಯುನಿಟಿ ಟ್ರೇಡಿಂಗ್ ಐಡಿಯಾಸ್ ಕೊಡ್ತಾ ಇರುತ್ತೆ, ಇಂಡಿಕೇಟರ್ ಸ್ಟ್ರಾಟಜೀಸ್ ಕೊಡ್ತಾ ಇರುತ್ತೆ, ಪೇಯ್ಡ್ ಸ್ಪೇಸಸ್ ಇರುತ್ತೆ, ಅವರು ನಿಮ್ಗೆ ಏನಾದ್ರು ದುಡ್ಡು ತಗೊಂಡು ಕಳ್ಸೋವಂಥದ್ದು. ಸೊ ಆ ರೀತಿ ಇರುತ್ತೆ. ಪ್ರಾಡಕ್ಟ್ಸ್ ಎಲ್ಲ ಹೋದ್ರೆ ನಿಮ್ಗೆ ಸ್ಕ್ರೀನರ್ಸ್, ಸ್ಟಾಕ್ಸ್ ಅಂದ್ರೆ ಏನು, ETF ಅಂದ್ರೆ ಏನು, ಬಾಂಡ್ಸ್, ಕ್ರಿಪ್ಟೋ, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಸ್ಕ್ರೀನರ್ಸ್ ಅವೈಲೇಬಲ್ ಇರುತ್ತೆ. ಸ್ಕ್ರೀನರ್ಸ್ ಅಂತ ಹೇಳಿದ್ರೆ ನೀವು ಸ್ಟ್ರಾಟಜಿ ಮಾಡಿ ನಿಮ್ಮ ಇಂಡಿಕೇಟರ್ಸ್ ನಲ್ಲಿ ಹಾಕಿ ಯಾವಾಗ ಬೈ ಮಾಡ್ಬೇಕು, ಯಾವಾಗ ಸೆಲ್ ಮಾಡ್ಬೇಕು ಅಂತ ಹೇಳಿ ನೀವು ಡೆವಲಪ್ ಮಾಡುವಂಥದ್ದು. ಇಲ್ಲಾಂದ್ರೆ ಆಲ್ರೆಡಿ ಯಾರಾದ್ರೂ ಮಾಡಿರ್ತಾರೆ, ಅವ್ರನ್ನ ನೀವು ದುಡ್ಡು ಕೊಟ್ಟು ತಗೊಬೋದು. ನಿಮ್ಗೆ ಕ್ಯಾಲೆಂಡರ್ಸ್ ಅಲ್ಲಿ ಎಕನಾಮಿಕ್ ಇವೆಂಟ್ಸ್, ಸೊ ಯಾವ್ದು IPOs ಹೊಸದಾಗಿ ಬರ್ತಿದೆ, ಡಿವಿಡೆಂಡ್ಸ್ ಯಾರು ಕೊಡ್ತಿದ್ದಾರೆ, ಇದೆಲ್ಲ ಬರುತ್ತೆ. ಸೊ ಮಾರ್ಕೆಟ್ ನ್ಯೂಸ್ ಕೂಡ ನೀವು ನೋಡ್ಬೋದು. ಇದರಲ್ಲಿ ಪೋರ್ಟ್ಫೋಲಿಯೋ ಇರುತ್ತೆ. ನೀವು ಸ್ವಂತವಾಗಿ ನಿಮ್ದೊಂದು ಅಕೌಂಟ್ ಅಂದ್ರೆ ಇಮೇಲ್ ಐಡಿಯಲ್ಲಿ ನೀವು ಲಾಗಿನ್ ಮಾಡ್ಕೊಂಡು, ಸೊ ಲಾಗಿನ್ ಮಾಡ್ಕೊಂಡು ನಿಮ್ದೊಂದು ಅಕೌಂಟ್ ಇಟ್ಕೊಂಡ್ರೆ ನಿಮ್ದೊಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೋಬಹುದು. ನೀವೇನ್ ಆಕ್ಚುಯಲ್ ಬ್ರೋಕರ್ ಅಕೌಂಟ್ ಅಲ್ಲಿ ಸ್ಟಾಕ್ ನ ಖರೀದಿ ಮಾಡಿರ್ತೀರಾ, ಇಲ್ಲೂ ಕೂಡ ಅದನ್ನ ಒಂದು ಅಕೌಂಟ್ ಅಲ್ಲಿ ಇಟ್ಕೊಂಡು ಅದರ ಮೂವ್ಮೆಂಟ್ ನ ನೀವು ಟ್ರ್ಯಾಕ್ ಮಾಡ್ಬೋದು. ಫಂಡಮೆಂಟಲ್ ಗ್ರಾಫ್ಸ್ ಇರುತ್ತೆ, ಕರ್ವ್ಸ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ, ಇದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಸೊ ನಮಗೇನ್ ಬೇಕೋ ಅದನ್ನ ನಾವು ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಮಾರ್ಕೆಟ್ಸ್ ಅಂತ ಇರುತ್ತೆ, ಇಲ್ಲಿ ಕಂಟ್ರಿ ವೈಸ್ ಮಾರ್ಕೆಟ್ ಬರುತ್ತೆ. ಸೊ ಇಂಡಿಯಾ, USA ಆ ರೀತಿ ಎಲ್ಲ ಬರುತ್ತೆ. ಇಂಡಿಯಾ ಯಾಕೆ ನನಗೆ ಫಸ್ಟ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇಂಡಿಯಾದಲ್ಲಿ ಆಪ್ ಓಪನ್ ಮಾಡಿದೀನಿ, in.tradingview.com. ಓಕೆ, ಸೊ IP ಅಡ್ರೆಸ್ ಮುಖಾಂತರ ಅದೇ ಆಟೋ ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ದು ಇಂಡಿಯಾ ಫಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಇಂಡಿಯಾ ಅಂತ ನೋಡ್ತಿದೀವಲ್ಲ, ಇಲ್ಲಿ ನಿಮ್ಗೆ ನಿಫ್ಟಿ 50, BSE, ನಿಫ್ಟಿ ಮಿಡ್ ಕ್ಯಾಪ್, ಈ ರೀತಿ ಏನ್ ಬೇಕಾದ್ರೂ ನಾವು ಸರ್ಚ್ ಮಾಡ್ಕೋಬಹುದು. ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು, ಸೊ ಇಲ್ಲಿ ನೀವೇನ್ ಸರ್ಚ್ ಬಾರ್ ನೋಡ್ತಿದಿರಲ್ಲ, ಇಲ್ಲಿ ಹೋಗ್ಬಿಟ್ಟು ನೀವೇನ್ ಬೇಕಾದ್ರೂ ಸರ್ಚ್ ಮಾಡಬಹುದು. ಇದು ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇಂಡೆಕ್ಸ್ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಯು ಕ್ಯಾನ್ ಸಿ ದಿ ಚಾರ್ಟ್. ಇದು ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಸೊ ವೇವ್ ಕೂಡ ಬರುತ್ತೆ ಇಲ್ಲಿ. ಸೊ ಇದು ಕೂಡ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಟ್ರೆಂಡಿಂಗ್ ಸ್ಟಾಕ್ಸ್ ಯಾವ್ದಿದೆ, ಇಂಡಿಯನ್ ಸ್ಟಾಕ್ಸ್ ಯಾವ್ದು ನ್ಯೂಸ್ ಅಲ್ಲಿ ಇದೆ, ಸೊ ಅದು ಕೂಡ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಯಾಕಂದ್ರೆ ಅದೆಲ್ಲ ಇವತ್ತು ಪಾಸಿಟಿವ್ ಇದೆ. 3% ನ್ಯಾಷನಲ್ ಆಲಮ್ ಇದೆ. ಸೈಡಸ್ ಲೈಫ್ 1.5% ಗೇನ್ ಅಲ್ಲಿದೆ. ಇಂಡಿಯಾ ಸ್ಟಾರ್ ಇಲ್ಲಿ ಹಿಂಗೆ ಕ್ಲಿಕ್ ಮಾಡ್ತಾ ಹೋದ್ರೆ ಸುಮಾರು ಸ್ಟಾಕ್ ಗಳು ನಿಮ್ಗೆ ಸಿಕ್ಕೋಗ್ಬಿಡುತ್ತೆ. ಯಾವ್ದು ಅಂಡರ್ ಪರ್ಫಾರ್ಮಿಂಗ್, ಯಾವ್ದು ಚೆನ್ನಾಗಿ ಇವತ್ತು ಅಪ್ ಟ್ರೆಂಡ್ ಅಲ್ಲಿ ಇದೆ, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ವಾಲ್ಯೂಮ್, ಯಾವ್ದು ಸ್ಟಾಕ್ ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಟ್ರೇಡ್ ಆಗ್ತಿದೆ, ಸೊ ಕಲ್ಯಾಣ್ ಜವರ್ಸ್ ನೋಡ್ಬೋದು ನೀವು, 6.7% ಇವತ್ತು ಇನ್ಕ್ರೀಸ್ ಆಗಿದೆ. ಸೊ ಆ ರೀತಿ ಲೈವ್ ಸ್ಟಾಕ್ ನ ನೀವು ಇಲ್ಲಿ ಮಾರ್ಕೆಟ್ ಅಲ್ಲಿ ಅನಲೈಸ್ ಮಾಡ್ತಾ ಹೋಗ್ಬೋದು. ಸ್ಟಾಕ್ ಅಲ್ಲಿ ಟಾಪ್ ಗೇನರ್ಸ್ ಯಾರಿದ್ದಾರೆ, ಟಾಪ್ ಲೂಸರ್ಸ್ ಯಾರಿದ್ದಾರೆ, ಪರ್ಸೆಂಟೇಜ್ ವೈಸ್ ನೀವು ನೋಡಬಹುದು. 15% ಎಲ್ಲ ಗೇನ್ ಆಗಿರುವಂತದ್ದು ಒಂದೇ ದಿವಸದಲ್ಲಿ, 11% ಎಲ್ಲ ಲಾಸ್ ಆಗಿರುವಂತದ್ದು. ಅಂದ್ರೆ ಅವತ್ತಿಂದ ಡೌನ್ ಟ್ರೆಂಡ್ ಆ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಸೊ ಕ್ಯಾಲೆಂಡರ್ಸ್, TCS ಅಲ್ಲಿ ಏನಾಗುತ್ತೆ, ಬೇರೆ ಯಾವ್ದೋ ಒಂದು ಕಂಪ್ನಿ ಎಲ್ಕಾನ್ ಅಂತ ಹೇಳಿ ಅದರಲ್ಲಿ ಆನಂದ್ ರತಿ. ಸೊ ಇದೆಲ್ಲ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಏನ್ ಇವೆಂಟ್ಸ್ ಇದೆ, ಏನ್ ನ್ಯೂಸ್ ಇದೆ ಅವ್ರದ್ದು, ಸೊ ಆ ರೀತಿ ಬರುತ್ತೆ. IPO ಕ್ಯಾಲೆಂಡರ್ ಅಂತ ಬರುತ್ತೆ, ಯಾವ್ದು IPO ನೆಕ್ಸ್ಟ್ ನಿಮ್ಗೆ ಇದೆ, ಸೊ ಅದೆಲ್ಲ ಬರುತ್ತೆ. ವರ್ಲ್ಡ್ ಮಾರ್ಕೆಟ್ ಕೂಡ ನಾವ್ ಇದರಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು. US ಮಾರ್ಕೆಟ್ ಕೂಡ ಟ್ರ್ಯಾಕ್ ಮಾಡಬಹುದು. ಸೊ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡೋರು ಇದಾರೆ ಇಂಡಿಯಾದಿಂದ. ಸೊ ಅದು ಪ್ರಾಪರ್ ಬ್ರೋಕರೇಜ್ ಥ್ರೂ ಹೋಗ್ಬೇಕು, ಇಲ್ಲಾಂದ್ರೆ ಅದು ಅಫೆನ್ಸ್ ಆಗುತ್ತೆ, ಮತ್ತೆ ಗವರ್ಮೆಂಟ್ ನಿಂದ ಪೆನಾಲ್ಟೀಸ್ ಜಾಸ್ತಿ ಬರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಸ್ಟಾಕ್ಸ್, ಕಮಾಡಿಟೀಸ್, ಫ್ಯೂಚರ್ಸ್ ಇಲ್ಲಿ ನಿಮ್ಗೆ ನೋಡಬಹುದು. ಫ್ಯೂಚರ್ಸ್ ಅಂಡ್ ಕಮಾಡಿಟೀಸ್ ಬರುತ್ತೆ. ಸೊ ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಸೊ ಇದೆಲ್ಲ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನಿಮ್ಗೆ ಕಮಾಡಿಟಿ ಟ್ರೇಡಿಂಗ್ ಕೂಡ ಸಿಗುತ್ತೆ. ಫಾರೆಕ್ಸ್ ಟ್ರೇಡಿಂಗ್ ನಮ್ಮ ದೇಶದಲ್ಲಿ ಇಲ್ಲ. ಸೊ ಪ್ರಾಪರ್ ಬ್ರೋಕರೇಜ್ ಇಲ್ಲ ಅಂದ್ರೆ, ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳಿದ್ರೆ, ಫಾರೆಕ್ಸ್ ಟ್ರೇಡಿಂಗ್ ಮಾಡಿದ್ರೆ ಅದು ಅಫೆನ್ಸ್. ಸೊ ಗವರ್ಮೆಂಟ್ ಬಾಂಡ್ ಈಲ್ಡ್ಸ್ ಕೂಡ ನಾವಿಲ್ಲಿ ಟ್ರ್ಯಾಕ್ ಮಾಡಬಹುದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ. ಬಾಂಡ್ ಈಲ್ಡ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ನಮ್ಮ ಮಾರ್ಕೆಟ್ ಬೀಳ್ತಾ ಹೋಗುತ್ತೆ. ಸೊ ಅದನ್ನ ನಾವೆಲ್ಲ ಇಲ್ಲಿ ನೋಡ್ಕೋಬಹುದು. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೆಬ್ಸೈಟ್, ಟ್ರೇಡಿಂಗ್ ವ್ಯೂ. ಇದು ಆಪ್ ಕೂಡ ಬರುತ್ತೆ, ಅದು ಕೂಡ ನೀವು ತಗೋಬಹುದು. ಸೊ ಇಲ್ಲಿ ಡೌನ್ಲೋಡ್ಸ್ ಹೋದ್ರೆ ಡೆಸ್ಕ್ಟಾಪ್ ಆಪ್, ಮೊಬೈಲ್ ಆಪ್ ಎರಡು ಬರುತ್ತೆ, ಎರಡು ನೀವು ಮಾಡ್ಕೋಬಹುದು. ಸೊ ಮಾರ್ಕೆಟ್ ಅಲ್ಲಿ ನಾನು ಇಂಡಿಯನ್ ಮಾರ್ಕೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಫ್ಟಿ 50 ಕ್ಲಿಕ್ ಮಾಡಿದೀನಿ. ಅದು ಇನ್ನೊಂದು ಚಾರ್ಟ್ ಅಲ್ಲಿ ಆಲ್ರೆಡಿ ಇನ್ನೊಂದು ಸ್ಕ್ರೀನ್ ಅಲ್ಲಿ ಓಪನ್ ಆಗಿದೆ.
ಸೊ ಇವತ್ತು ನೀವೇನ್ ಮಾರ್ಕೆಟ್ ಪ್ರೆಸೆಂಟ್ ಕರೆಂಟ್ ರನ್ನಿಂಗ್ ಇದ್ರಲ್ಲಿದೆ. ಆಕ್ಚುಲಿ ಮಾರ್ಕೆಟ್ ಇವಾಗ ಆಲ್ರೆಡಿ ಓಪನ್ ಇದೆ. ಸೊ ಮೊಮೆಂಟ್ ಆಲ್ರೆಡಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಇದೊಂದು ಆಪ್ ನಾನು ನಿಮ್ಗೆ ಸೈಡ್ ಅಲ್ಲಿ ತಗೊಳ್ತೀನಿ. ಓಕೆ, ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ನೀವು ನೋಡ್ಬೋದು ನಿಮ್ಮ ಟ್ರೆಂಡ್ ಏನಿದೆ ಅದನ್ನ ನೀವು. ನಾನು ಇವತ್ತು ನಿಮ್ಗೆ ಓಪನ್ ಮಾಡಿ ತೋರ್ತಾ ಇರೋದು ಡೈಲಿ. ಓಕೆ, ಇಲ್ಲಿ ಏನಿದೆ ಇದು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಅಂತ ತಗೊಂಡಿದ್ದೀನಿ. ಇಂಡಿಕೇಟರ್ಸ್ ನಾನು ಆಮೇಲೆ ಬರ್ತೀನಿ, ಇಟ್ಸ್ ಲೇಟರ್ ಪಾರ್ಟ್ ಆಫ್ ಸ್ಟೇಜ್. ಇವಾಗ ಸದ್ಯಕ್ಕೆ ಇದು ಇಟ್ಕೊಳ್ಳಿ. ಇವಾಗ ನಾನು ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಏನಿದು ಡೈಲಿ ಟೈಮ್ ಫ್ರೇಮು? ಸೊ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂದ್ರೆ, ಡೈಲಿ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಇದೆ ಅನ್ನೋದು ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವಿದೇನು ಇವಾಗ ಸ್ಟಾಕ್ ನ ತಗೊಂಡಿದ್ದೀವಿ, ಇದನ್ನ ಪರ್ಟಿಕ್ಯುಲರ್ ಇಂಡೆಕ್ಸ್ ಇದು ನಿಫ್ಟಿ ಇಂಡೆಕ್ಸ್ ಅಂತ ಹೇಳಿ. ಸೊ ಇದನ್ನ ನಾವು ಮೂವ್ಮೆಂಟ್ ಮಾಡ್ಕೊಳ್ತೀವಿ, ದೊಡ್ಡದು ಚಿಕ್ಕದು ಮಾಡ್ಕೋಬಹುದು. ಝೂಮ್ ಇನ್ ಝೂಮ್ ಔಟ್. ಕ್ಯಾಂಡಲ್ ಸ್ಟಿಕ್ ನೀವು ಇಲ್ಲೇ ಲೈವ್ ಚಾರ್ಟ್ ಅಲ್ಲೇ ನೀವು ನೋಡ್ಬಿಡ್ಬೋದು. ಇದು ಆಕ್ಚುಲಿ ಇವತ್ತು ಮೂವ್ಮೆಂಟ್ ಇದೆ, ನಡೀತಾ ಇದೆ ಮಾರ್ಕೆಟ್. ಸೊ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಟೈಮ್ ಫ್ರೇಮ್ ಕೂಡ ನೀವು ಚೇಂಜ್ ಮಾಡಬಹುದು, 1 tick 10 tick 100 tick. ಸೊ ಇದು ಆಕ್ಚುಲಿ ನಿಮ್ಗೆ ಪೇಯ್ಡ್ ವರ್ಷನ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ನಮ್ಗೆ ಸೆಕೆಂಡ್ಸ್ ಬೇಡ. ಸೆಕೆಂಡ್ಸ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋವಷ್ಟು ಯಾರು ಅಷ್ಟೊಂದು ಎಕ್ಸ್ಪರ್ಟ್ಸ್ ಇಲ್ಲ. ವಿ ಆರ್ ನಾಟ್ ಮೆಷಿನ್ಸ್. ಸೊ 1 minute ಚಾರ್ಟ್ ಕೂಡ ತುಂಬಾ ಕಷ್ಟ, ಅದು ಸ್ಕ್ಯಾಲ್ಪರ್ಸ್ಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ಐಡಿಯಲ್ ಫುಲ್ ಟೈಮ್ ಟ್ರೇಡರ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ 3 minutes ಇಲ್ಲ 5 minutes ಹೋಗ್ತಾರೆ. 5 minutes ಚಾರ್ಟ್ ಅಲ್ಲಿ ನೀವು ನೋಡ್ಕೋಬಹುದು. 5 minutes ಚಾರ್ಟ್ ಅಲ್ಲಿ ಕೂಡ ನಿಮ್ಗೆ ಕ್ಯಾಂಡಲ್ಸ್ ಫಾರ್ಮ್ ಆಗಿರುತ್ತೆ. ಅದನ್ನ ಕೂಡ ನೀವು ಲೈವ್ ಚಾರ್ಟ್ ಅಲ್ಲಿ ಅನಲೈಸ್ ಮಾಡ್ತಾ ಹೋಗ್ಬೋದು. ಸೊ ನೀವು ನೋಡಬಹುದು 5 minutes ಚಾರ್ಟ್ ಇದು. ಸೊ ಕೆಳಗಡೆ ನಿಮ್ಗೆ ಡೇಟ್ಸ್ ಸಿಗುತ್ತೆ, 3rd 6th, ಓಕೆ 7 8. ಇವತ್ತು 8ನೇ ತಾರೀಕು ಮಾರ್ಕೆಟ್ ಆಲ್ರೆಡಿ ಏನ್ ಮೂವ್ಮೆಂಟ್ ಬರ್ತಿದೆ ಅದನ್ನ ನೀವು ಇಲ್ಲಿ ಟ್ರ್ಯಾಕ್ ಮಾಡಬಹುದಾಗಿದೆ. ಸೊ ಲೈಕ್ ವೈಸ್ ಇದು ರಿಯಲ್ ಟೈಮ್ ಅಲ್ಲಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಡೆವಲಪ್ ಆಗ್ತಾ ಇರುತ್ತೆ. ಇದು ಇಂಟ್ರಾಡೇ ಟ್ರೇಡರ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು 5 minutes ಚಾರ್ಟ್ ಅಥವಾ 3 minute ಚಾರ್ಟ್. ಸುಮಾರು ಜನ 15 minutes ಚಾರ್ಟ್ ಕೂಡ ಯೂಸ್ ಮಾಡ್ಕೊಳ್ತಾರೆ. ಸೊ ಹೆಂಗೆ ಅದು ಮೂವ್ಮೆಂಟ್ ನ ಟ್ರ್ಯಾಕ್ ಮಾಡ್ಕೊಳ್ತೀವಿ ನೀವು ನೋಡಬಹುದು, ಯಾವ ರೀತಿ ಟ್ರೆಂಡ್ ಇದೆ ಅಂತಾನು ನೀವು ಮಾರ್ಕೆಟ್ ಅಲ್ಲಿ ಅನಲೈಸ್ ಮಾಡಬಹುದು. ಸೊ ಬೆಸ್ಟ್ ನಾನು ಯಾವಾಗಾದ್ರೂ ಅನಲೈಸ್ ಮಾಡಬೇಕು ನೀವು ಮಾರ್ಕೆಟ್ ನ ಓವರ್ ಆಲ್ ಟ್ರೆಂಡ್ ಅಂದ್ರೆ ಡೇ ಟ್ರೇಡಿಂಗ್ ಹೋಗ್ತೀನಿ. ಸೊ ಅಲ್ಲಿ ನನಗೇನಿದೆ ಡೇ ಚಾರ್ಟ್ ಅಲ್ಲಿ, ಸೊ ಅಲ್ಲಿ ಯಾವ ರೀತಿ ಒಂದು ಇದು ಬರ್ತಿದೆ, ಟ್ರೆಂಡ್ ಬರ್ತಿದೆ, ಅದನ್ನ ಫಾಲೋ ಅಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಸುಮಾರು ಕ್ಯಾಂಡಲ್ಗಳಿದೆ ಆಯ್ತಾ. ಇಲ್ಲಿ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಕೆಲವು ಕ್ಯಾಂಡಲ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರ ಮುಖಾಂತರ ಹೆಂಗೆ ನೀವು ಐಡೆಂಟಿಫೈ ಮಾಡಬಹುದು ನೆಕ್ಸ್ಟ್ ಫ್ಯೂಚರ್ ಮಾರ್ಕೆಟ್ ಟ್ರೆಂಡ್ ನ. ಸೊ ಇಷ್ಟು ದೊಡ್ಡ ದೊಡ್ಡ ಗ್ಯಾಪ್ ಗಳು ನಿಮ್ಗೆ ಕಾಣಿಸ್ತಿದೆಯಲ್ಲ ಕ್ಯಾಂಡಲ್ ಟು ಕ್ಯಾಂಡಲ್, ಈ ತರ ಗ್ಯಾಪ್ ಬರಂಗಿಲ್ಲ ಇನಿಷಿಯಲಿ. ಟೆಕ್ನಿಕಲಿ ಮಾರ್ಕೆಟ್ ಅಲ್ಲಿ ಈ ರೀತಿ ಗ್ಯಾಪ್ ಬರಲ್ಲ. ಸೊ ಗ್ಯಾಪ್ ಬಂತು ಅಂದ್ರೆ ಗ್ಯಾಪ್ ಫಿಲ್ ಆಗುತ್ತೆ. ಅದನ್ನ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಏನು ನನಗೆ ಇರುವಂತದ್ದು ಸುಮಾರು ಕ್ಯಾಂಡಲ್ಗಳಿರುತ್ತೆ ಮಾರ್ಕೆಟ್ ಅಲ್ಲಿ, ಸುಮಾರು ಕ್ಯಾಂಡಲ್ಗಳಿರುತ್ತೆ. ಸೊ ನೀವು ನೋಡ್ಬೋದು ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು, ನಾನು ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ನಾನು ನಿಮ್ಗೆ ತಗೊಳ್ತೀನಿ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಇಲ್ಲೇನು ನೀವು ನೋಡ್ತಿದ್ದೀರಾ, ಇದು ರೆಡ್ ಕ್ಯಾಂಡಲ್ ಹೌದಾ. ಸೊ ಇಲ್ಲಿ ನಿಮ್ಗೆ ಒಂದು ಟೈಲ್ ತರ ಬಂದಿದೆ, ಸಣ್ಣದೊಂದು ಲೈನ್ ಬಂದಿದೆ, ಕೆಳಗಡೆ ಕೂಡ ಸಣ್ಣದೊಂದು ಲೈನ್ ಬಂದಿದೆ. ಸೊ ರೆಡ್ ಕ್ಯಾಂಡಲ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಈ ಒಂದು ಮಾರ್ಕೆಟ್ ಅಲ್ಲಿ ಏನಾಗಿದೆ ಪ್ರೈಸ್ ಆಕ್ಷನ್, ಆ ಒಂದು ರೆಡ್ ಕ್ಯಾಂಡಲ್ ಅಲ್ಲಿ ಯಾವ ರೀತಿ ಪ್ರೈಸ್ ಓಪನ್ ಆಗಿದೆ, ಯಾವ ರೀತಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಪ್ರೈಸ್ ಓಪನ್ ಆಗಿರುತ್ತೆ, ಈ ಒಂದು ಲೆವೆಲ್ ಅಲ್ಲಿ ಪ್ರೈಸ್ ಓಪನ್ ಆಗಿದೆ, ಈ ಒಂದು ಲೆವೆಲ್ ಅಲ್ಲಿ ಪ್ರೈಸ್ ಕ್ಲೋಸ್ ಆಗಿರುತ್ತೆ. ಬಾಟಮ್ ಅಲ್ಲಿ ಏನಿರುತ್ತೆ, ಬಾಟಮ್ ಲೆವೆಲ್ ಅಲ್ಲಿ ಪ್ರೈಸ್ ಕ್ಲೋಸ್ ಆಗಿರುತ್ತೆ. ಸೊ ಓಪನ್ ಅಂಡ್ ಕ್ಲೋಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಟಾಪ್ ಅಲ್ಲಿ ಸ್ಟಾರ್ಟ್ ಆಗಿ ಆ ಒಂದು ಪ್ರೈಸ್ ಬಾಟಮ್ ಅಲ್ಲಿ ಕ್ಲೋಸ್ ಆಗಿದೆ. ಓಕೆ, ಸೊ ಅದನ್ನ ನೀವು ನಿಮ್ಮ ಒಂದು ಏನ್ ಇಲ್ಲಿ ಕ್ರಾಸ್ ಹೇರ್ ಅಂತ ಬರುತ್ತಲ್ಲ ವೈಟ್ ಕಲರ್ ಲೈನ್ಸ್, ಆ ಕ್ಯಾಂಡಲ್ ಮೇಲೆ ಹಿಡಿದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಗೊತ್ತಾಗುತ್ತೆ ಓಪನ್, ಹೈ, ಲೋ, ಕ್ಲೋಸ್ ಅಂತ ಇರುತ್ತೆ. ಸೊ ಈ ಕ್ಯಾಂಡಲ್ ಮೇಲೆ ಇಟ್ರೆ ನೀವು ಇದರಲ್ಲಿ ನೋಡ್ಬೋದು, ಓಪನ್ ಬಂದ್ಬಿಟ್ಟು 23,970 ಆಗಿದೆ, ಹೈ ಬಂದ್ಬಿಟ್ಟು 23,997. ಸೊ 24,000 ಕೂಡ ಇದು ಟಚ್ ಮಾಡಿಲ್ಲ. ಸೊ ಲೋ ಬಂದ್ಬಿಟ್ಟು 23,799. ಸೊ ಕ್ಲೋಸ್ ಆಗಿರೋದು 23,850. ಸೊ ಈ ರೀತಿ ನನಗೆ ಗೊತ್ತಾಗುತ್ತೆ. ಸೊ ಇಲ್ಲೇನಾಗಿದೆ, ಮಾರ್ಕೆಟ್ ಓಪನ್ ಆಗಿದೆ 23,970ರಲ್ಲಿ, ಕ್ಲೋಸ್ ಆಗಿರೋದು 23,815ರಲ್ಲಿ. ಸೊ 150 ಪಾಯಿಂಟ್ಸ್ ಗಿಂತ ಜಾಸ್ತಿ ಇಲ್ಲಿ ಮಾರ್ಕೆಟ್ ನೆಗೆಟಿವ್ ಮೊಮೆಂಟಮ್ ಅನ್ನ ಕೊಟ್ಟಿದೆ. ಸೊ ಹೈ ಎಷ್ಟಿದೆ, ಲೋ ಎಷ್ಟಿದೆ ಮಾರ್ಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡೇ ಇಲ್ಲಿ ಏನಾಗುತ್ತೆ, ನನಗೆ ಇಲ್ಲೊಂದು ದೊಡ್ಡ ಒಂದು ಗ್ಯಾಪ್ ಡೌನ್ ಬರುತ್ತೆ. ಸೊ ಇದು ರೆಡ್ ಕ್ಯಾಂಡಲ್. ಸೊ
ಸೊ ಏನ್ ಸೂಚನೆ ಮಾಡ್ತಿದೆ ರೆಡ್ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ನೆಗೆಟಿವ್ ಇದೆ ಅವತ್ತಿನ ಒಂದು ಪರ್ಟಿಕ್ಯುಲರ್ ಡೇಗೆ. ನೆಕ್ಸ್ಟ್ ಕೂಡ ಆ ಒಂದು ಟ್ರೆಂಡ್ ಕಂಟಿನ್ಯೂ ಆಗ್ಬಹುದು. ಸೊ ಈ ಏನು ಲೋವರ್ ಪಾಯಿಂಟ್ ಇರುತ್ತಲ್ಲ ಈ ಶಾಡೋ, ಅದಕ್ಕಿಂತ ಕೆಳಗಡೆ ಏನಾದ್ರೂ ಮಾರ್ಕೆಟ್ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಫಾಸ್ಟ್ ಸೆಲ್ಲಿಂಗ್ ಇರುತ್ತೆ. ಸೊ ಏನ್ ದೊಡ್ಡ ರೆಡ್ ಕ್ಯಾಂಡಲ್ ನೋಡಿರ್ತೀರಲ್ಲ, ಇಲ್ಲಿ ಜಾಸ್ತಿ ಮೊಮೆಂಟಮ್ ಆಗಿದೆ. ಓಪನಿಂಗ್ ಬಂದ್ಬಿಟ್ಟು 23,722 ಇದೆ, 757 ಹೈಯೆಸ್ಟ್, 348 ವರೆಗೂ ಮಾರ್ಕೆಟ್ ಬಿಟ್ಟಿದೆ. ಸೊ ಯಾಕೆ ಇಷ್ಟೊಂದು ವೈಲ್ಡ್ ಮೂವ್ಮೆಂಟ್ ಇಲ್ಲಿ ಕಾಣಿಸ್ತಿದೆ ಅಂದ್ರೆ ನ್ಯೂಸ್ ಬೇಸ್ಡ್ ಮಾರ್ಕೆಟ್. ಏನ್ ವರ್ಲ್ಡ್ ವಾರ್ ಇದು ಏನು US ವಾರ್ ನಡೀತಿದೆ ಇರಾನ್ ಮೇಲೆ, ಸೊ ಅದ್ರ ಪ್ರಭಾವ ಇದ್ರ ಮೇಲೆ ಬೀಳ್ತಾ ಇದೆ. ಸೊ ಇವೆಲ್ಲ ಲಾಂಗ್ ಬಾಡಿ ಕ್ಯಾಂಡಲ್ಸ್. ಅದೇ ರೀತಿ ಗ್ರೀನ್ ಕ್ಯಾಂಡಲ್ಸ್ ನೋಡ್ತೀರಾ. ಗ್ರೀನ್ ಕ್ಯಾಂಡಲ್ಸ್ ಅಲ್ಲಿ ಏನಾಗಿದೆ, ಮಾರ್ಕೆಟ್ ಓಪನಿಂಗ್ ಎಲ್ಲ ಆಗಿರುತ್ತೆ ಗ್ರೀನ್ ಕ್ಯಾಂಡಲ್ ಅಲ್ಲಿ ಅಂತ ಹೇಳಿದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿರುತ್ತೆ, ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಸೊ ಹೈ ಮತ್ತೆ ಲೋ ಕೂಡ ಜಾಸ್ತಿನೇ ಇದೆ ಇದರಲ್ಲಿ. ಸೊ ಹೈಯೆಸ್ಟ್ ವ್ಯಾಲ್ಯೂ ಈ ಒಂದು ಟಾಪ್ ಅಲ್ಲಿ ಇದೆ, ಲೋಯೆಸ್ಟ್ ವ್ಯಾಲ್ಯೂ ಈ ಒಂದು ಬಾಟಮ್ ಅಲ್ಲಿ. ಸೊ ಇದು ಕೂಡ ನಾವು ಟ್ರ್ಯಾಕ್ ಮಾಡಬಹುದು. ಸೊ ಏನಾಗುತ್ತೆ, ಇಲ್ಲಿ ಮತ್ತೆ ನಾವು ಕ್ರಾಸ್ ಹೇರ್ ನ ಪ್ಲೇಸ್ ಮಾಡಿದ್ರೆ ಈ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಎಷ್ಟಿದೆ 23,589, ಹೈಯೆಸ್ಟ್ ಎಷ್ಟು ಹೋಗಿದೆ 23,907, ಲೋಯೆಸ್ಟ್ ಎಷ್ಟಿದೆ 23,555, ಕ್ಲೋಸಿಂಗ್ ಬಂದ್ಬಿಟ್ಟು 23,842. ಓಕೆ, ಸೊ ಒಳ್ಳೆ ಒಂದು ಬುಲ್ಲಿಶ್ ಮೊಮೆಂಟಮ್ ಅಂತ ಕರಿತೀವಿ. ಅಂದ್ರೆ ರೆಡ್ ಇತ್ತು ಅಂದ್ರೆ ಬೇರಿಶ್ ಮೊಮೆಂಟಮ್ ಡೌನ್ ಟ್ರೆಂಡ್ ಇರುತ್ತೆ, ಗ್ರೀನ್ ಇತ್ತು ಅಂದ್ರೆ ಬುಲ್ಲಿಶ್ ಮೊಮೆಂಟಮ್ ಅಪ್ ಟ್ರೆಂಡ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇರುತ್ತೆ. ಸೊ ಇಲ್ಲೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ತೋರಿಸ್ತೀನಿ. ಒಂದೊಂದು ಕ್ಯಾಂಡಲ್ ಮಾರ್ಕೆಟ್ ಅಲ್ಲಿ ಏನ್ ಮಾಡುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಕ್ಯಾಂಡಲ್ ಅಂತ ಬಂದಿದೆ, ಓಕೆನಾ. ಸೊ ಏನಾಗಿದೆ ಇಲ್ಲಿ, ಈ ತರ ಕ್ಯಾಂಡಲ್ ಫಾರ್ಮ್ ಆದ್ರೆ ಇದನ್ನ ನಾವು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ ಕರಿತೇವೆ, ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಏನಕ್ಕೆ ಇದನ್ನ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬೇಕು. ಸೊ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನು ಅದನ್ನ ನೀವು ಸ್ಲೈಡ್ ಅಲ್ಲಿ ಅಥವಾ ಒಂದು ಅನಿಮೇಟೆಡ್ ವಿಡಿಯೋ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬಹುದು. ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಹೇಳೋದು ಅದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಏನ್ ಸೂಚಿಸುತ್ತೆ ಅಂದ್ರೆ ಪ್ರೈಸ್ ಓಪನ್ ಆಗಿದೆ, ಓಕೆ, ಸ್ವಲ್ಪ ಮೇಲ್ ಹೋಗಿದೆ, ಅದಾದ್ಮೇಲೆ ತುಂಬಾ ಕೆಳಗಡೆ ಹೋಗಿದೆ, ಓಕೆ, ಲಾಂಗ್ ಶಾಡೋ, ಮತ್ತೆ ತಿರ್ಗಾ ಪ್ರೈಸ್ ಮೇಲ್ ಬಂದಿದೆ. ಓಕೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ತುಂಬಾ ಅಗ್ರೆಸಿವ್ ಆಗಿದೆ. ಬಟ್ ಸ್ಟಿಲ್ ಇಲ್ಲೇನಾಗಿದೆ, ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಸೊ ಇದು ಏನ್ ಸೂಚಿಸುತ್ತೆ, ನೆಕ್ಸ್ಟ್ ಕೂಡ ಇದು ನೆಗೆಟಿವ್ ಟೆರಿಟರಿಯಲ್ಲೇ ಇರುತ್ತೆ, ಬೇರಿಶ್ ಮಾರ್ಕೆಟ್ ಆಗಿ ಕಂಟಿನ್ಯೂ ಆಗುತ್ತೆ. ಸೊ ಅದೇನಾಯ್ತು, ನಿಮ್ಗೆ ನೆಕ್ಸ್ಟ್ ಮಾರ್ಕೆಟ್ ರೆಡ್ ಬಂತು ಒಂದು, ಅದಾದ್ಮೇಲೆ ಮತ್ತೆ ರೆಡ್, ಅದಾದ್ಮೇಲೆ ಮತ್ತೆ ರೆಡ್. ಸೊ ಮಾರ್ಕೆಟ್ ತುಂಬಾ ಡೌನ್ ಟ್ರೆಂಡ್ ಅಲ್ಲಿ ಟ್ರಾವೆಲ್ ಆಗಿದೆ. ಸೊ ಅದು ನಮಗೆ ಇಂಡಿಕೇಟ್ ಮಾಡುತ್ತೆ ಈ ರೀತಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಬಂತು, ಅದು ರೆಡ್ ಕಲರ್ ಬಂತು ಅಂತ ಹೇಳಿದ್ರೆ ಮಾರ್ಕೆಟ್ ನೆಗೆಟಿವ್ ಟೆರಿಟರಿಯಲ್ಲಿ ಇದೆ, ಮಾರ್ಕೆಟ್ ಅಲ್ಲಿಂದ ಡೌನ್ ಸೈಡ್ ಮೂವ್ಮೆಂಟ್ ಹೋಗುತ್ತೆ ಅಂತ ಅರ್ಥ. ಸೊ ಇದು ಸ್ಟಾಕ್ಸ್ ಗಳಲ್ಲೂ ನಡೆಯುತ್ತೆ. ಮುಂದೆ ಯಾವ್ದಾದ್ರು ಒಂದು ಸ್ಟಾಕ್ ಕೂಡ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಅಲ್ಲಿ ತೆಗೆದು ಹೇಳ್ತಾ ಇರ್ತೀನಿ. ಇದು ಒಂದು ಪ್ಯಾಟರ್ನ್. ನಿಮಗೆ ಅದೇ ರೀತಿ ಸಿಗ್ನಲ್ ಪ್ಯಾಟರ್ನ್ ಇಲ್ಲಿ ಇನ್ನೊಂದಿದೆ. ಈ ಮಾರ್ಕೆಟ್ ಅಲ್ಲಿ ನೀವು ಯಾಕೆ ಡಿಸಿಷನ್ ತಗೊಳಕ್ಕಾಗಲ್ಲ ಕೆಲವೊಂದ್ಸಲಿ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಒಂದು ಪ್ಯಾಟರ್ನ್ ನಿಮ್ಗೆ ಕಾಣಿಸ್ತಾ ಇದೆ, ಈ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆಯಲ್ಲ, ಓಕೆ, ಇದು ಅಬ್ಸಲ್ಯೂಟ್ಲಿ ಉಲ್ಟಾ, ಹ್ಯಾಂಗಿಂಗ್ ಮ್ಯಾನ್ ಗಿಂತ ಉಲ್ಟಾ. ಇದು ಒಂಥರ ಗ್ರೇವ್ ಸ್ಟೋನ್ ಪ್ಯಾಟರ್ನ್ ತರ ಬರುತ್ತೆ. ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಓಪನ್ ಆಗಿದೆ, ಓಪನ್ ಆಗಿ ಏನಾಗಿದೆ, ಮಾರ್ಕೆಟ್ ಯಾವ್ದೋ ಒಂದು ಕಾರಣಕ್ಕೆ ನ್ಯೂಸ್ ಬೇಸ್ಡ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಮತ್ತೆ ಅಲ್ಲಿಂದ ವಾಪಸ್ಸು ರಿಟ್ರೇಸ್ ಆಗಿದೆ, ಓಕೆನಾ, ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಬಂದ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಏನಾಗಿದೆ, ಈವನ್ ಮಾರ್ಕೆಟ್ ಇಸ್ ಟ್ರೈಂಗ್ ಟು ಗೋ ಅಪ್, ಇಟ್ ಇಸ್ ಕಮಿಂಗ್ ಬ್ಯಾಕ್. ಸೊ ಸ್ಟ್ರೆಂತ್ ಇಲ್ಲ ಮಾರ್ಕೆಟ್ ಅಲ್ಲಿ ಬಯರ್ಸ್ ಅಲ್ಲಿ. ಸೊ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ, ತುಂಬಾ ದೊಡ್ಡ ಗ್ಯಾಪ್ ಬಂದ್ಬಿಟ್ಟು ಅಲ್ಲಿಂದ ತುಂಬಾ ಡೌನ್ ಟ್ರೆಂಡ್ ಹೋಗಿದೆ. ಇವೆಲ್ಲ ವಾರ್ ಮೂಮೆಂಟಮ್. ಸೊ ವಾರ್ ಅಲ್ಲಿ ಅಥವಾ ಒಂದು ನ್ಯೂಸ್ ಬೇಸ್ಡ್ ಮೂಮೆಂಟ್ ಅಲ್ಲಿ ಈ ರೀತಿ ನಿಮ್ಗೆ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಡೈಲಿ ಚಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾಳೆ ಏನಿದೆ ಟ್ರೆಂಡ್. ಸೊ ಆ ರೀತಿ ನೀವು ಇದರಲ್ಲಿ ಮಾಡ್ಕೊಂಡು ಹೋಗಬಹುದು. ಸೊ ಯು ಕ್ಯಾನ್ ಐಡೆಂಟಿಫೈ ದಟ್. ಸೊ ನಾನು ನಿಮ್ಗೆ ಇವತ್ತು ಆ ಒಂದು ಪ್ಯಾಟರ್ನ್ ನ ತೋರಿಸಿದೆ. ಯಾವುದು, ಒಂದು ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನ್, ಓಕೆ. ಸೊ ಏನ್ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ನಾವು ನೋಡಿದ್ವಿ, ಈ ಒಂದು ಪ್ಯಾಟರ್ನ್ ಇದು ಹ್ಯಾಂಗಿಂಗ್ ಮ್ಯಾನ್, ಇದು ಗ್ರೇವ್ ಸ್ಟೋನ್ ಡೋಜಿ. ಸೊ ಡೋಜಿ ಅಂತ ಬಂದ್ರೆ ಏನಾಗುತ್ತೆ, ಈ ರೀತಿ ಬಂದ್ಬಿಡುತ್ತೆ. ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ದೊಡ್ಡದೊಂದು ಕ್ಯಾಂಡಲ್ ಇರಲ್ಲ, ಈ ರೀತಿ ಫಿಲ್ ಆಗಿರಲ್ಲ, ಈ ರೀತಿ ಫಿಲ್ ಆಗಿರಲ್ಲ, ದೊಡ್ಡ ಕ್ಯಾಂಡಲ್ ಬಂದಿರಲ್ಲ, ಈ ರೀತಿ ಒಂದು ಗ್ರೀನ್ ಬಂದಿರಲ್ಲ, ಒಂದ್ ರೀತಿ ರೆಡ್ ಬಂದಿರಲ್ಲ. ಈವನ್ ದೋ ಕಲರ್ ಗ್ರೀನ್ ಇದೆ ಇಲ್ಲಿ, ಬಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಾರ್ಕೆಟ್ ಡೌನ್ ಆಗಿದೆ, ಓಕೆನಾ. ಇಲ್ಲಿ ಕೂಡ ನಿಮ್ಗೆ ಡೋಜಿ ಇದೆ, ಬಟ್ ನೆಕ್ಸ್ಟ್ ಮಾರ್ಕೆಟ್ ಅಪ್ ಹೋಗಿದೆ. ಸೊ ಈ ತರ ಡೋಜಿ ಬಂದಾಗ
DOJI ಅಂತ ಡೋಜಿ ಕ್ಯಾಂಡಲ್ ಬಂದಾಗ ನಿಮ್ಗೆ ಅನ್ಸರ್ಟನಿಟಿ ಇರುತ್ತೆ, ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಾನೇನ್ ಮಾಡ್ಬೇಕು, ನೆಕ್ಸ್ಟ್ ಡೇಗೆ ಯಾವ್ದಾದ್ರು ಇಂಟ್ರಾಡೇ ಪೊಸಿಷನ್ ಇತ್ತು ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಸೊ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಾನು ಆ ಪೊಸಿಷನ್ ನ ಹೋಲ್ಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಮಾರ್ಬಿಟ್ಟು ನಾಳೆ ಏನಾಗುತ್ತೆ ಅಂತ ಕಾಯ್ದ್ಬಿಟ್ಟು ನಾಳೆಗೆ ಟ್ರೇಡ್ ನ ಮುಂದೂಡ್ಕೋಬೇಕು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಡೇ ನಾನು ಯಾವ್ದು ಸ್ಟಾಕ್ ಅಥವಾ ಯಾವ್ದು ಇಂಟ್ರಾಡೇ ಪೊಸಿಷನ್ ನ ಆಪ್ಷನ್ಸ್ ಅಲ್ಲಾಗ್ಲಿ ಫ್ಯೂಚರ್ಸ್ ಅಲ್ಲಾಗ್ಲಿ ಕ್ಯಾರಿ ಮಾಡಲ್ಲ. ಸೊ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಡೇಗೆ ವೆಯ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಏನಾಯ್ತು, ನೆಗೆಟಿವ್ ಟ್ರೆಂಡ್ ಬಂತು, ಮಾರ್ಕೆಟ್ ಓಪನ್ ಆಯ್ತು, ಅದ್ಮೇಲೆ ಕೆಳಗಡೆ ಹೋಯ್ತು. ಓಕೆ, ಸೊ ಅದಾಗಾದ್ಮೇಲೆ ನೆಕ್ಸ್ಟ್ ಆದ್ಮೇಲೆ ಮತ್ತೆ ತಿರ್ಗಾ ಮಾರ್ಕೆಟ್ ಒಂದ್ ಲೆವೆಲ್ಗೆ ಓಪನ್ ಆಯ್ತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಹೋಯ್ತು, ಮತ್ತೆ ಒಂದ್ ಕ್ಲೋಸ್ ಆಯ್ತು, ಅನ್ಸರ್ಟಿನಿಟಿ ಬಂತು. ಸೊ ಈ ಕ್ಯಾಂಡಲ್ ಅಲ್ಲಿ ನಾನು ಟ್ರೇಡ್ ಮಾಡಬಹುದು. ಇವತ್ತಿನ ದಿವಸ ಈ ಒಂದು ದಿವಸದಲ್ಲಿ ನಾನು ಟ್ರೇಡ್ ಮಾಡಬಹುದು, ಈ ಒಂದು ಕ್ಯಾಂಡಲ್ ಅಲ್ಲಿ ನಾನು ಟ್ರೇಡ್ ಮಾಡಲ್ಲ. ಓಕೆ, ಆಪರ್ಚುನಿಟಿ ಇರಲ್ಲ. ಸೊ ಇಂಟ್ರಾಡೇ ಆಗಿರ್ಬೋದು ಅಥವಾ ನೆಕ್ಸ್ಟ್ ಫ್ಯೂಚರ್ಗೆ ನನಗೆ ಟ್ರೆಂಡ್ ಡಿಸೈಡ್ ಮಾಡಬೇಕು ಅಂದ್ರೆ ಈ ರೀತಿ ಕ್ಯಾಂಡಲ್ ಬಂದಾಗ ಯಾವುದೇ ಡಿಸಿಷನ್ ತಗೋಬಾರ್ದು. ನೆಕ್ಸ್ಟ್ ನನಗೊಂದು ಬುಲಿಶ್ ಮೊಮೆಂಟಮ್ ಬಂತು, ಅದಾದ್ಮೇಲೆ ಬೆರಿಶ್ ಮೊಮೆಂಟಮ್ ಬಂತು. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಪರ್ಟಿಕ್ಯುಲರ್ ಡೇ ಏನ್ ನಡೀತಿದೆ ಅಂತ. ನಾನೊಂದು ವಾರ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಒಂದು ಟ್ರೆಂಡ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸಿಂಪಲ್ ಡ್ರಾ ಮಾಡ್ಕೊಳ್ಳಿ, ಯಾವುದೇ ಒಂದು ಟೂಲ್ಸ್ ಯೂಸ್ ಮಾಡುವಂತದಲ್ಲ, ಟ್ರೆಂಡ್. ಓಕೆ, ಸೊ ಎಲ್ಲಾ ಕ್ಯಾಂಡಲ್ ಇಲ್ಲಿಗೆ ಬಂದು ಟಚ್ ಆಗಿ ರಿಜೆಕ್ಟ್ ಆಯ್ತು, ಈ ಕ್ಯಾಂಡಲ್ ಇಲ್ಲಿ ಬಂತು ಮತ್ತೆ ರಿಜೆಕ್ಟ್ ಆಯ್ತು, ಮತ್ತೆ ಇಲ್ಲಿಗೆ ಬಂತು ರಿಜೆಕ್ಟ್ ಆಯ್ತು, ಮತ್ತೆ ಬಂತು ರಿಜೆಕ್ಟ್ ಆಯ್ತು, ಮತ್ತೆ ಬಂತು. ಈ ಒಂದು ಕ್ಯಾಂಡಲ್ ಏನ್ ಮಾಡ್ತು, ಆ ಒಂದು ರಿಜೆಕ್ಷನ್ ಲೈನ್ ನ ಬ್ರೇಕ್ ಮಾಡ್ಕೊಡ್ತು. ಆಯ್ತಾ? ಸೊ ದಿಸ್ ಇಸ್ ದಿ ಕನ್ಫರ್ಮೇಶನ್ ಟ್ರೆಂಡ್ ಬ್ರೇಕ್ ಆಗಿದೆ ಅಂತ. ಸೊ ನಾನು ಡೈಲಿ ಚಾರ್ಟ್ ಅಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡೆ. ಸೊ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಒಂದು ಸಿಗ್ನಲ್ ಸಿಕ್ತು. ರಿಸ್ಕ್ ಇರುತ್ತೆ ಇಲ್ಲ ಅಂತಲ್ಲ. ನೆಕ್ಸ್ಟ್ ಏನಾಯ್ತು, ಒಂದು ದೊಡ್ಡ ಗ್ಯಾಪ್ ಮುಖಾಂತರ ಗ್ರೀನ್ ಕ್ಯಾಂಡಲ್ ಬಂತು. ಓಕೆನಾ? ಸೊ ಟ್ರೆಂಡ್ ಏನಾಯ್ತು, ಮತ್ತೆ ಇವಾಗ ಶಿಫ್ಟ್ ಆಯ್ತು. ಓಕೆ, ಈ ಒಂದು ಟ್ರೆಂಡ್ ಲೈನ್ ಏನಿದೆ ಇದು ಈ ರೀತಿ ಕಂಟಿನ್ಯೂ ಆಗ್ಬೇಕಾಗಿತ್ತು, ಬಟ್ ಇಲ್ಲಿ ಟ್ರೆಂಡ್ ಶಿಫ್ಟ್ ಆಯ್ತು. ಇದು ಒಂದು ಝೋನ್ ಅಲ್ಲಿ ಹೊರಟೋಯ್ತು. ಓಕೆನಾ? ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಒಂದು ಗ್ಯಾಪ್ ನ ಫಿಲ್ ಮಾಡಿಕೊಂಡು ಒಂದು ಝೋನ್ ಅಲ್ಲಿ ಮೊಮೆಂಟಮ್ ಕೊಡ್ತು. ಸೊ ಲೈಕ್ ವೈಸ್ ನೀವು ಟ್ರೆಂಡ್ ನ ಯಾವ ರೀತಿ ಕ್ಯಾಂಡಲ್ಸ್ ಬ್ರೇಕ್ ಮಾಡ್ತಿದಾವೆ, ಕ್ಯಾಂಡಲ್ಸ್ ಇಂದ ಏನ್ ಸಿಗ್ನಲ್ ಸಿಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಯ್ತು. ಇದು ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದು ಹ್ಯಾಂಗಿಂಗ್ ಮ್ಯಾನ್ ಅಂತ. ಆಯ್ತಾ? ಅದಾದ್ಮೇಲೆ ಇದು ಗ್ರೇವ್ ಸ್ಟೋನ್ ಡೋಜಿ ಅಂತ, ಅದಾದ್ಮೇಲೆ ಇದು ಡೋಜಿ ಕ್ಯಾಂಡಲ್ ಅಂತ. ಓಕೆ, 3 ಟೈಪ್ ಕ್ಯಾಂಡಲ್ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಹೆಂಗೆ ಚಾರ್ಟ್ ಫಾರ್ಮ್ ಆಗಿದೆ, ಅದರಿಂದ ನೆಕ್ಸ್ಟ್ ಏನು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಅಂತ ಅದೇ ರೀತಿ ಸುಮಾರು ಕ್ಯಾಂಡಲ್ಸ್ ನೋಡಬಹುದು. ಈ ಮೇಜರ್ ಕ್ಯಾಂಡಲ್ ಏನಿರುತ್ತೆ, ಈಗ ಟ್ರೆಂಡ್ ಚೇಂಜಿಂಗ್ ಕ್ಯಾಂಡಲ್, ಈಗ 3 ಕ್ಯಾಂಡಲ್ ಈ ರೀತಿ ಬಂತು, ಗ್ರೀನಿಶ್ ಕ್ಯಾಂಡಲ್ ಎಲ್ಲ ತುಂಬಾ ಒಳ್ಳೆ ದುಡ್ಡು ಬಾಡಿ ಬಂದಿದೆ. ಓಕೆನಾ? ಸೊ ಇದ್ರಲ್ಲಿ ನಿಮ್ಗೆ ಏನೇ ಸಿಗ್ನಲ್ ಸಿಗೋದಿಲ್ಲ, ನಿಮ್ಗೆ ಸಿಗ್ನಲ್ ಗೊತ್ತಾಗಲ್ಲ. ಈ ರೀತಿ ಒಂದು ದೊಡ್ಡದೊಂದು ಬಂತು ನಿಮ್ಗೆ, ಕ್ಯಾಂಡಲ್ ಫುಲ್ ಫಿಲ್ ಆಗಿದೆ, ಅವತ್ತಿನ ದಿವಸ ಇಂಟ್ರಾಡೇ ಟ್ರೇಡ್ಗೆ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಈ ತರ ಇಂಡಿಸಿಸಿವ್ ಇದೆ. ಏನ್ ಸರ್ ಇಲ್ಲಿ ಎಲ್ಲಾ ಕ್ಯಾಂಡಲ್ ಗಳನ್ನು ದೊಡ್ಡ ದೊಡ್ಡ ಬಾಡಿ ಇದೆ, ಹೆಂಗೆ ನಮ್ಗೆ ಗೊತ್ತಾಗೋದು ಅಂದ್ರೆ ಯು ನೀಡ್ ಟು ನೋ ಹೌ ದಟ್ ಟ್ರೆಂಡ್ ಇಸ್ ಗೋಯಿಂಗ್. ಓಕೆನಾ? ಒಂದು ಲೈನ್, ಇಮ್ಯಾಜಿನರಿ ಲೈನ್ ನೀವೇ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆ ಟ್ರೆಂಡ್ ಲೈನ್ ಹಾಕೋದಕ್ಕೂ ಕೂಡ ನಿಮ್ಗೆ ಟೂಲ್ಸ್ ಗಳಿದಾವೆ. ಅದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಇಲ್ಲೆಲ್ಲ ನೀವೇನು ನೋಡ್ತಿದ್ದೀರಲ್ಲ, ಇವೆಲ್ಲ ಟೂಲ್ಸ್. ಸೊ ಅನಲೈಸ್ ಮಾಡೋದಕ್ಕೆ ಟೂಲ್ಸ್, ಅಡ್ವಾನ್ಸ್ಡ್ ಟೂಲ್ಸ್ ಇದೆ ಟ್ರೇಡಿಂಗ್ ವ್ಯೂ ಅಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಹಾಗಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾಂಡಲ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲೇ ನೀವು ನೋಡ್ತಿದ್ದೀರಲ್ಲ, ಈ ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ. ರೆಡ್ ಕಲರ್ ಇದೆ, ಇನ್ವರ್ಟೆಡ್ ಹ್ಯಾಮರ್. ಓಕೆ, ಸೊ ನನಗೆ ಇಲ್ಲಿ ಟ್ರೆಂಡ್ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದ್ಸಲಿ ಈ ಒಂದು ಟ್ರೆಂಡ್ ಬ್ರೇಕ್ ಆಯ್ತು. ಓಕೆ, ಮಾರ್ಕೆಟ್ ಇದ್ದಕ್ಕಿದ್ದಂಗೆ ಮೇಲ್ ಹೊರಟೋಯ್ತು. ಸೊ ಅದಾದ್ಮೇಲೆ ಒಂದು ಚಾನಲ್ ಅಲ್ಲಿ ಬಂದ್ಬಿಡ್ತು ಮಾರ್ಕೆಟ್. ಓಕೆ, ಸೊ ಮಾರ್ಕೆಟ್ ನಮಗೆ ನೋಡಿ ಇವತ್ತು ಈ ಒಂದು ಟಾಪ್ ಏನಿದೆ ಅದನ್ನ ಬ್ರೇಕ್ ಮಾಡಿಲ್ಲ. ಇನ್ನೂ ಇದು ಮೇಲೆ ಹೋಗ್ಬೇಕು ಅಂದ್ರೆ ಈ ಒಂದು ಲೈನ್ ಅನ್ನ ಬ್ರೇಕ್ ಮಾಡ್ಬೇಕು. ಪ್ರಿಸೈಸ್ ಆಗಿ ಲೈನ್ ನ ಡ್ರಾ ಮಾಡ್ಕೋಬೇಕಾಗತ್ತೆ. ಪ್ರಿಸೈಸ್ ಆಗಿ ಯಾವ ಒಂದು ವ್ಯಾಲ್ಯೂ ಮೇಲೆ ಮಾರ್ಕೆಟ್ ಹೋದ್ರೆ ಅದ್ರ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಅಪ್ ಟ್ರೆಂಡ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಸೊ 3ನೇ ಕ್ಯಾಂಡಲ್ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಒಂದು ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇಂಟ್ರಾಡೇಗೆ. ಸೊ ಅವತ್ತಿನ ದಿವಸ ಏನಾಯ್ತು, ಮಾರ್ಕೆಟ್ ನೆಗೆಟಿವ್ ಇತ್ತು. ನೆಕ್ಸ್ಟ್ ಡೇ ಏನಾಯ್ತು, ಇನ್ವರ್ಟೆಡ್ ಇದು ಹ್ಯಾಮರ್ ಬಂದಾಗದ್ಮೇಲೆ ನೆಗೆಟಿವ್. ಸೊ ನನಗೊಂದು ಸ್ಲೈಡ್ ಕನ್ಫರ್ಮೇಶನ್. ಗ್ಲೋಬಲ್ ನ್ಯೂಸ್ ಎಲ್ಲ ಸೆಕೆಂಡ್ರಿ, ಬಟ್ ಚಾರ್ಟ್ ಅಲ್ಲಿ ನನಗೆ ಕಾಣಿಸ್ತಾ ಇರೋದೇನೋ ನೆಕ್ಸ್ಟ್ ಡೇ ಇದು ನೆಗೆಟಿವ್ ಹೋಗೇ ಹೋಗುತ್ತೆ. ಓಕೆನಾ? ನೆಗೆಟಿವ್ ಹೋಗೇ ಹೋಗುತ್ತೆ. ಓಪನಿಂಗ್ ಆದ್ರೂ ನೆಗೆಟಿವ್ ಇರುತ್ತೆ, ಇಲ್ಲಾಂದ್ರೆ ಎಲ್ಲಾದ್ರೂ ಇಲ್ಲಿ ಮಿಡ್ಲ್ ಅಲ್ಲಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಡೌನ್ ಬರ್ಲೇಬೇಕು, ಸ್ವಲ್ಪ ಆದ್ರೂ ಡೌನ್ ಬರ್ಬೇಕು. ಸೊ ನನಗೆ
ನೆಗೆಟಿವ್ ಟ್ರೆಂಡ್, ಆ ಒಂದು ನೆಕ್ಸ್ಟ್ ಡೇಗೆ ನೆಗೆಟಿವ್ ಬರುತ್ತೆ ಅನ್ನೋದು ಈ ಒಂದು ಕ್ಯಾಂಡಲ್ ಇಂದ ತಿಳ್ಕೊಬಹುದು. ಆಯ್ತಾ? ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಕಾಲ್ಡ್ ಆಸ್ ಇನ್ವರ್ಟೆಡ್ ಹ್ಯಾಮರ್. ರೆಡ್ ಕಲರ್ ಇರಬೇಕು, ಇನ್ವರ್ಟೆಡ್ ಹ್ಯಾಮರ್ ಪ್ರಾಪರ್ ಆಗಿರ್ಬೇಕು. ಸೊ ನೀವು ನೋಡ್ಕೊಳ್ಳಿ, ಇಲ್ಲಿ ಇನ್ನೊಂದು ಕ್ಯಾಂಡಲ್ ಇಲ್ಲಿದೆ, ಇದು ಆಲ್ಮೋಸ್ಟ್ ಇನ್ವರ್ಟೆಡ್ ಹ್ಯಾಮರ್ ತರನೇ ಇದೆ, ಬಟ್ ಅಲ್ಲ, ಇದು ಇನ್ವರ್ಟೆಡ್ ಹ್ಯಾಮರ್ ಬರೋದಿಲ್ಲ. ಯಾಕಂದ್ರೆ ಬಾಡಿ ತುಂಬಾ ದೊಡ್ಡದಾಗಿದೆ. ಈ ಶ್ಯಾಡೋ ಅಥವಾ ಏನು ವಿಗ್ ಅಂತ ಕರೀತಾರೆ ಅಥವಾ ಟೈಲ್ ಅಂತ ಕರೀತಾರೆ, ಅದು ಕೂಡ ತುಂಬಾ ಚಿಕ್ಕದಾಗಿದೆ. ಸೊ ಇದು ಪರ್ಫೆಕ್ಟ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ನನಗೆ ಸಿಕ್ಕಿದ್ದು ಮಾರ್ಕೆಟ್ ಅಲ್ಲಿ. ಸೊ ನನಗೊಂದು ಕ್ಲಾರಿಟಿ ಸಿಕ್ತು. ಸೊ ಇದು ನೋಡಿ, ಮತ್ತೆ ಡೋಜಿ ಅದಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗಕ್ಕೆ ಪ್ರಯತ್ನ ಪಟ್ರು ಕೆಳಗಡೆ ಬಂತು, ಮತ್ತೆ ಕೆಳಗಡೆ ಬಂತು. ಸೊ ಡಿಸಿಷನ್ ಇಲ್ಲ, ಏನು ನನಗೆ ಡಿಸಿಷನ್ ಇಲ್ಲ. ಆದ್ರೆ ಇಲ್ಲಿ ಕ್ಯಾಂಡಲ್ ನೋಡ್ಕೊಳ್ಳಿ, ಇದು ಹ್ಯಾಮರ್. ಓಕೆ, ಇದು ಇನ್ವರ್ಟೆಡ್ ಹ್ಯಾಮರ್. ಈ ಹ್ಯಾಮರ್ ನನಗೆ ರೆಡ್ ಕಲರ್ ಬಂತು. ಇದೇನಾದ್ರೂ ಗ್ರೀನ್ ಕಲರ್ ಬಂದ್ಬಿಟ್ಟಿದ್ರೆ ಪಕ್ಕಾ ಕನ್ಫರ್ಮೇಶನ್ ಸಿಕ್ಕಿರೋದು, ಮಾರ್ಕೆಟ್ ಮೇಲೆ ಹೋಗುತ್ತೆ. ಅಟ್ಲೀಸ್ಟ್ ಒಂದ್ ದಿವಸಕ್ಕಾದ್ರೂ ಮಾರ್ಕೆಟ್ ಸ್ವಲ್ಪ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಬಟ್ ನನಗೆ ಇದು ಕನ್ಫರ್ಮೇಶನ್ ಕೊಡ್ಲಿಲ್ಲ, ಡೌಟ್ ಅಲ್ಲಿ ಇಟ್ಬಿಡ್ತು. ರೆಡ್ ಕಲರ್ ಬಟ್ ಹ್ಯಾಮರ್, ಬಟ್ ಅದ್ರ ಕೆಲಸ ಅದು ಮಾಡಿದೆ. ಓಕೆನಾ? ಅದ್ರ ಪಕ್ಕನೇ ನಿಮ್ಗೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಇದೆ. ಯಾಕಿದು ಸರ್ ಇಲ್ಲಿ ನಿಮ್ಗೆ ಬಾಡಿ ಇಷ್ಟು ದೊಡ್ಡದಾಗಿದೆ, ಇಲ್ಲೂ ಅಷ್ಟೇ ಇದೆಯಲ್ಲ ಅಂದ್ರೆ ಇಲ್ಲಿ ವಿಕ್ ಜಾಸ್ತಿ ಇದೆ. ಓಕೆನಾ? ಸೊ ಹಂಗಾಗಿ ಮಾರ್ಕೆಟ್ ಏನಾಯ್ತು, ಕೆಳಗಡೆ ಹೋಗಿ ಮೇಲ್ಗಡೆ ಬಂತು. ಓಕೆನಾ? ಇಲ್ಲಿ ಇಂಡಿಸಿಸಿವ್ ಬಂತು. ಸೊ ನೆಕ್ಸ್ಟ್ ಡೇ ಗೊತ್ತಾಗ್ಲಿಲ್ಲ, ಮತ್ತೆ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತು, ಪ್ರೈಸ್ ರಿಜೆಕ್ಷನ್ ಆಯ್ತು, ಕೆಳಗಡೆ ಬಂತು. ಓಕೆ, ಸೊ ಸಿನ್ಸ್ ಇದು ನನಗೆ ಗ್ರೀನ್ ಕಲರ್ ಹ್ಯಾಮರ್ ಆಗ್ಲಿಲ್ಲ, ಸ್ಟಿಲ್ ಮೇಲ್ಗಡೆ ಹೋಯ್ತು, ಸಸ್ಟೈನ್ ಆಗ್ಲಿಲ್ಲ ಪ್ರೈಸ್. ಈ ಪ್ರೈಸ್ ನ ಬೀಟ್ ಮಾಡ್ತಾ, ಇದು ಟಾಪ್ ಪ್ರೈಸ್ ಆ ಒಂದು ಚಾನಲ್ ಅಲ್ಲಿ. ಏನು ಟ್ರೆಂಡ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಬಂತಲ್ಲ ಮೇಲೆ, ಆ ಒಂದು ಚಾನಲ್ ಅಲ್ಲಿ ಟಾಪ್ ಪ್ರೈಸ್. ಸೊ ನನಗೆ ಇದು ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡ್ಲಿಲ್ಲ. ಸೊ ಹ್ಯಾಮರ್ ಬಂತು, ಬಟ್ ಕನ್ಫ್ಯೂಷನ್ ಅಲ್ಲಿ ಇಡ್ತು. ಅದಾದ್ಮೇಲೆ ಏನಾಯ್ತು, ಮಾರ್ಕೆಟ್ ಸೀದಾ ಕೆಳಗಡೆ ಹೋಗ್ತು. ಓಕೆನಾ? ಇದನ್ನ ನೀವು ಹ್ಯಾಮರ್ ಅಂತ ಕರೆಯಕ್ಕಾಗಲ್ಲ. ಒನ್ಸ್ ಅಗೇನ್ ಬಾಡಿ ಜಾಸ್ತಿ ಇದೆ. ಸೊ ಮೋರ್ ದೆನ್ 60% ಬಾಡಿಗಿಂತ ಜಾಸ್ತಿ ಸ್ವಲ್ಪ ಟೈಲ್ ಕಾಣಿಸ್ಬೇಕು. ನಿಮ್ಮ ಕಣ್ಣಿಂದನೇ ನೀವು ನೋಡಿ ಅದನ್ನ ಹೇಳ್ಬೋದು, ಹೌದು ಇದು ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಎಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಈ ಒಂದು ಇನ್ವರ್ಟೆಡ್ ಹ್ಯಾಮರ್ ಬಂತು. ಹಾಗಾದ್ಮೇಲೆ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಹೋಯ್ತು. ಇಲ್ಲಿ ಒಂದು ಡೋಜಿ ಬಂತು. ಸೊ ಇದೇನಂತ ಸ್ಟ್ರಾಂಗ್ ಡೋಜಿ ಅಲ್ಲ ಅಂದ್ರೂ ಇಂಡಿಸಿಸಿವ್. ಸೊ ಮೇಲೆ ಕೆಳಗೆ ಏನೇ ಹೋದ್ರು ಯಾವುದೇ ರೀತಿ ಮೊಮೆಂಟಮ್, ಸ್ಟ್ರಾಂಗ್ ಮೊಮೆಂಟಮ್ ನನಗೆ ಇಲ್ಲಿ ಸಿಕ್ಕಿರಲ್ಲ. ಸೊ ಆ ಕ್ಯಾಂಡಲ್ ಇಂದ ನನಗೆ ಯಾವ್ದು ಸಿಗ್ನಲ್ ಸಿಕ್ಕಿಲ್ಲ. ಮತ್ತೊಂದ್ಸಲಿ ನಿಮ್ಗೆ ಇಲ್ಲಿ ನೋಡ್ಬೋದು, ಇದು ಇನ್ವರ್ಟೆಡ್ ಹ್ಯಾಮರ್ ಅಂತಾನೆ ತಗೋಬೇಕಾಗುತ್ತೆ, ಬಟ್ ಕನ್ಫರ್ಮೇಶನ್ ಇರ್ಲಿಲ್ಲ. ಬಟ್ ಅದಾದ್ಮೇಲೆ ಇನ್ನೊಂದು ಒಳ್ಳೆ ಇನ್ವರ್ಟೆಡ್ ಹ್ಯಾಮರ್ ಬಂತು, ಗ್ರೀನ್ ಕಲರ್ ಬಂತು. ಓಕೆನಾ? ಟ್ರೇಡ್ ತಗೋಬೇಕಾ ಬೇಡವಾ ಗೊತ್ತಾಗ್ಲಿಲ್ಲ, ಬಟ್ ಸ್ಟಿಲ್ ಆ ಒಂದು ಟ್ರೇಡ್ ಸಿಕ್ಕಿದೆ ನಿಮ್ಗೆ. ಇನ್ವರ್ಟೆಡ್ ಹ್ಯಾಮರ್ ಆಗಿ ಆ ಟ್ರೇಡ್ ಸಿಕ್ಕಿದೆ. ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗಿದೆ. ಸೊ ಹಿಂಗೆ ನೀವು ಜಡ್ಜ್ಮೆಂಟ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ತಗೋಬೇಕಾಗುತ್ತೆ. ಇದನ್ನ ನೀವು ಟ್ರೇಡ್ ಮಾಡೋದೇ ಬಹಳ ಕಷ್ಟ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಇನ್ವರ್ಟೆಡ್ ಹ್ಯಾಮರ್ ಬಂದ್ರು ಗ್ರೀನ್ ಕಲರ್ ಬಂದಿದೆ, ಪ್ರೈಸ್ ಅಪ್ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಅಲ್ಲಿ ಟ್ರೇಡ್ ತಗೋಬೇಕು, ಮಾರ್ಕೆಟ್ ಡೌನ್ ಟ್ರೆಂಡ್ ಹೆಂಗೋಯ್ತು ಅಂದ್ರೆ ಈ ಒಂದು ಇನ್ವರ್ಟೆಡ್ ಹ್ಯಾಮರ್ದು ಲೋವರ್ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನ ಬ್ರೇಕ್ ಆಗಿ ಮಾರ್ಕೆಟ್ ಕೆಳಗಡೆ ಹೋದಾಗ ಡೌನ್ ಟ್ರೆಂಡ್ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಒಳ್ಳೆ ಟ್ರೇಡ್ ಕ್ಯಾಪ್ಚರ್ ಮಾಡಿ. ಸೊ ಆ ರೀತಿ ಕ್ಯಾಂಡಲ್ಸ್ ವರ್ಕ್ ಆಗುತ್ತೆ. ಇದೇ ರೀತಿ ಸುಮಾರು ಕ್ಯಾಂಡಲ್ಗಳಿದೆ ಮಾರ್ಕೆಟ್ ಅಲ್ಲಿ. ಸೊ ನೋಡಿ, ಇಲ್ಲಿ ಇನ್ವರ್ಟೆಡ್ ಕ್ಯಾಂಡಲ್ ಬಂತು, ಇನ್ವರ್ಟೆಡ್ ಹ್ಯಾಮರ್, ಇಲ್ಲಿ ಹ್ಯಾಮರ್ ಬಂತು. ಓಕೆ, ಬ್ಯಾಕ್ ಟು ಬ್ಯಾಕ್ ಈ ರೀತಿ ಫಾರ್ಮ್ ಆದಾಗ ನಿಮ್ಗೆ ಡಿಸಿಷನ್ ಮಾಡೋದಕ್ಕಾಗಲ್ಲ. ಮಾರ್ಕೆಟ್ ಏನಾಗುತ್ತೆ ಈ ಒಂದು ರೇಂಜ್ ಅಲ್ಲಿ ಸಿಗಾಕೊಳ್ಳುತ್ತೆ. ಓಕೆನಾ? ಸೊ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಬಂತು, ಗ್ರೀನ್ ಕಲರ್ ಬಂತು. ನೆಕ್ಸ್ಟ್ ದಿನ ಏನಾಯ್ತು, ಮಾರ್ಕೆಟ್ ಮೇಲೆ ಬಿತ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿತ್ತು. ಹೌದಾ? ಸೊ ಡಿಸಿಷನ್ ಮಾಡ್ಬೇಕು ಅಂದ್ರೆ ಕ್ಯಾಂಡಲ್ ಕಲರ್ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಏನಿದೆ, ಹ್ಯಾಮರ್ ನಿಮ್ಗೆ ಗ್ರೀನ್ ಕಲರ್ ಇದೆ, ಇಂಡಿಸಿಸಿವ್ ಆಗುತ್ತೆ. ಸೊ ಇದು ಡಬಲ್ ಬಾಟಮ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಏನಾಯ್ತು, ಈ ಪ್ರೈಸ್ ನ ಬ್ರೇಕ್ ಮಾಡೋದಕ್ಕೆ ಬಹಳ ಕಷ್ಟಪಟ್ಟು ಆಗ್ಲಿಲ್ಲ. ಇಲ್ಲಿಂದ ಬಯರ್ಸ್ ಮತ್ತೆ ವಾಪಸ್ ಬಂದ್ರು, ಈ ಲೆವೆಲ್ ಮತ್ತೆ ಹೋಯ್ತು. ಸೊ ಈ ಲೆವೆಲ್ ಅಲ್ಲಿ ಆಲ್ರೆಡಿ ಸುಮಾರು ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದ್ರೆ ಬಯರ್ಸ್ ಇಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ ಮಾರ್ಕೆಟ್ ಮೇಲೆ ಹೋಗೋಕೆ, ಪ್ರೈಸ್ ರಿಜೆಕ್ಷನ್ ಆಗಿದೆ. ಯಾವಾಗ ಈ ಒಂದು ಲೈನ್ ಇಂದ ಮೇಲೆ ಹೋಯ್ತು, ಸ್ವಲ್ಪ ಮೇಲೆ ಹೋಗೋಕೆ ಟ್ರೈ ಮಾಡಿದ, ಮತ್ತೆ ಇಲ್ಲಿ ನಿಮ್ಗೆ ಬಯರ್ಸ್ಗೆ ರೆಸಿಸ್ಟೆನ್ಸ್ ಅಂದ್ರೆ ಸೆಲ್ಲರ್ಸ್ ಇಲ್ಲಿ ಜಾಸ್ತಿ ಆದ್ರು ಮತ್ತೆ ಕೆಳಗಡೆ ಬಂತು. ಸೊ ಇವತ್ತಿನ ಮಾರ್ಕೆಟ್ ಕೂಡ ಹಂಗೆ ಬಿಹೇವ್ ಮಾಡ್ತಿದೆ. ನೀವು ನೋಡಬಹುದು ಲೈವ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಇದೆ ಬಿಕಾಸ್ ಆಫ್ ದಿ ನ್ಯೂಸ್ ಏನ್ ಬರ್ತಿದೆ ಇವತ್ತು. ಇರಾನ್ ವಾರ್, ಅಮೆರಿಕ ಅವರು ಇರಾನ್ ಮೇಲೆ ಬಾಂಬಿಂಗ್ ಮಾಡಿರೋದು, ಸೊ ಅದೆಲ್ಲ ನ್ಯೂಸ್ ಇಲ್ಲಿ ಕ್ಯಾಪ್ಚರ್ ಆಗ್ತಿದೆ. ಸೊ ಎಲ್ಲಿವರೆಗೂ ಪ್ರೈಸ್ ಬರ್ಬೋದು ಅದನ್ನ ಕೂಡ ನೀವು ಪ್ರೆಡಿಕ್ಟ್ ಮಾಡಬಹುದು. ಈ ಒಂದು ಲೆವೆಲ್ ವರೆಗೂ ಪ್ರೈಸ್ ಈಸಿಯಾಗಿ ಬರ್ಬೋದು. ಓಕೆ, ಸೊ ಇದು ಪ್ರೆಡಿಕ್ಷನ್ ಇರುತ್ತೆ. ಸೊ ಪ್ರೆಡಿಕ್ಷನ್ ರಾಂಗ್ ಕೂಡ ಆಗ್ಬೋದು.
ಸೊ ಫಾರ್ ದಟ್ ರೀಸನ್ ನಿಮ್ಗೆ ಸ್ಟಾಪ್ ಲಾಸ್ ಇರುತ್ತೆ. ಈ ಒಂದು ಲೋವರ್ ಲೆವೆಲ್ ಸ್ಟಾಪ್ ಲಾಸ್ ಇಟ್ಕೋಬಹುದು, ಈ ಒಂದು ಲೋವರ್ ಲೆವೆಲ್ ಸ್ಟಾಪ್ ಲಾಸ್ ಇಟ್ಕೋಬಹುದು. ಸೊ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಇವತ್ತು ನಿಮ್ಗೆ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಮತ್ತೆ ಡೋಜಿ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಅದು ಫಾರ್ಮೇಶನ್ ಆಗಿದೆ ಅದನ್ನ ಇಂಟ್ರಾಕ್ಟ್ ಮಾಡಬಹುದು. ಸೊ ಡೇ ಚಾರ್ಟ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಅಲ್ಲಿ ನೀವು ಇಂಟ್ರಾಡೇ ಮಾಡ್ತಿದ್ದೀರಿ ಅಂದ್ರೆ ಕೂಡ ನೀವು ಅದನ್ನ ಟ್ರ್ಯಾಕ್ ಮಾಡ್ಕೋಬಹುದಾಗಿದೆ. ಅಬ್ಸಲ್ಯೂಟ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಮೊಮೆಂಟಮ್ ಇದೆ. ಬಟ್ ಸ್ಟಿಲ್ ರಿಟೇಲರ್ಸ್ಗೆ ಇಲ್ಲಿ ಯಾವುದೇ ರೀತಿ ಚಾನ್ಸ್ ಮಾರ್ಕೆಟ್ ಅಷ್ಟು ಈಸಿಯಾಗಿ ಕೊಟ್ಟಿಲ್ಲ. ನಿಮ್ಗೆ ಯಾವ್ದು ಪ್ಯಾಟರ್ನ್ ಅಷ್ಟು ಈಸಿಯಾಗಿ ಐಡೆಂಟಿಫೈ ಆಗ. ಓಕೆ, ಸೊ ನಿಮ್ಗೆ ಇಲ್ಲಿ ಒಂದು ಕ್ಯಾಂಡಲ್ ಬಂದಿದೆ, ಬಟ್ ಸ್ಟಿಲ್ ಅದು ಪ್ರೈಸ್ ಅಷ್ಟು ಮೂಮೆಂಟ್ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು 5 ಮಿನಿಟ್ಸ್ ಅಲ್ಲಿ ಹ್ಯಾಮರ್ ಬಂದಿದೆ, ಅದಾದ್ಮೇಲೆ ಸ್ವಲ್ಪ ಮಾತ್ರ ಕೆಳಗಡೆ ಬಂದಿದೆ, ಮತ್ತೆ ಒಂದು ರೇಂಜ್ ಅಲ್ಲಿ ಹೋಗಿದೆ. ಸೊ ಈ ರೇಂಜ್ ಬ್ರೇಕ್ ಆಗಾದ್ಮೇಲೆ ಸ್ವಲ್ಪ ನೆಗೆಟಿವ್ ಮೂಮೆಂಟಮ್ ಬಂದಿದೆ. ಇವತ್ತೇನು ಮ್ಯಾಕ್ಸಿಮಮ್ ಲೋ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಬ್ರೇಕ್ ಮಾಡ್ಕೊಂಡು ನೆಗೆಟಿವ್ ಹೋಗ್ತಿದೆ ಮಾರ್ಕೆಟ್. ಸೊ ನೆಗೆಟಿವ್ ಟ್ರೆಂಡ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ದಿಸ್ ಇಸ್ ಅಬೌಟ್ ದಿ ಇಂಡೆಕ್ಸ್. ಇಂಡೆಕ್ಸ್ ಯಾವ ರೀತಿ ಮೂವ್ ಆಗುತ್ತೆ ಅದೇ ರೀತಿ ಡಿಫ್ರೆಂಟ್ ಸ್ಟಾಕ್ಸ್ ಕೂಡ ಮೂವ್ ಆಗುತ್ತೆ. ಸೊ 3 ಕ್ಯಾಂಡಲ್ ಬಗ್ಗೆ ಇವತ್ತು ನಿಮ್ಗೆ ಹೇಳಿದೀನಿ. ಸಬ್ಸಿಕ್ವೆಂಟ್ ಕ್ಯಾಂಡಲ್ಸ್ ನಿಮ್ಗೆ ಹೇಳ್ತಾ ಬರ್ತೀನಿ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಯ್ತು ಅಂದ್ರೆ ನಿಮ್ಮ ನಾಲೆಡ್ಜ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಯಾವ ಕ್ಯಾಂಡಲ್ ಸ್ಟಿಕ್ ಲೈವ್ ಮಾರ್ಕೆಟ್ ಅಲ್ಲಿ ಅದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಹ್ಯಾಮರ್ ಬಂತು. ಓಕೆ, ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂತು, ಅರ್ಥ ಆಗ್ತಿದ್ಯಾ? ಸೊ ಆ ರೀತಿ ಇದು ಗ್ರೀನ್ ಹ್ಯಾಮರ್ ಬಂತು, ಇದ್ರ ಮೇಲೆ ಪ್ರೈಸ್ ಹೋಗ್ಲಿಲ್ಲ. ಓಕೆ, ರಿಜೆಕ್ಷನ್ ಆಯ್ತು. ಸೊ ಈ ಒಂದು ಲೆವೆಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿದ್ರೆ ಆ ಪ್ರೈಸ್ ಮಿನಿಮಮ್ ಇಲ್ಲಿವರೆಗೂ ಬರ್ತಿತ್ತು. ದಟ್ ಈಸ್ ದಿ ಅನಾಲಿಸಿಸ್, ಸಿಂಪಲ್ ಅನಾಲಿಸಿಸ್ ಚಾರ್ಟ್ ಅಲ್ಲಿ. ಈ ಒಂದು ಹ್ಯಾಮರ್ ಏನಿದೆಯಲ್ಲ, ಈ ಒಂದು ರೆಡ್ ಕಲರ್ ಹ್ಯಾಮರ್ ಏನೇನ್ ಬಂದಿದೆ, ಇನ್ವರ್ಟೆಡ್ ಹ್ಯಾಮರ್. ಓಕೆ, ಇದನ್ನ ಬೀಟ್ ಮಾಡ್ಕೊಂಡು ಈ ಒಂದು ಕ್ಯಾಂಡಲ್ ಬಂತಲ್ಲ, ಇದು ಗ್ರೀನ್ ಕ್ಯಾಂಡಲ್, ಇದಾದ್ಮೇಲೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಬಂದು ಇದನ್ನ ಬೀಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದ್ರೆ ಒಂದ್ ಸ್ವಲ್ಪ ಪಾಸಿಟಿವ್ ಏನಾದ್ರು ಮೊಮೆಂಟಮ್ ಬರ್ಬಹುದಾ? ಅದೇ ಯಾವ ಲೆವೆಲ್ ವರ್ಗೂ ಬರ್ಬೋದು. ಇವತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈ ಲೆವೆಲ್. ಸೊ ಇಲ್ಲಿವರೆಗೂ ಬರುವಂತ ಚಾನ್ಸ್ ಇರ್ತಾ ಇತ್ತು. ಇದನ್ನು ಬೀಟ್ ಮಾಡ್ಕೊಂಡು ಹೋಗಿದ್ರೆ ಮಾರ್ಕೆಟ್ ಫರ್ದರ್ ಅಪ್ ಮೂವ್ಮೆಂಟ್ ಸಿಗ್ತಾ ಇತ್ತು. ಸೊ ಇದು ನಿಮ್ಮ ಅನಾಲಿಸಿಸ್. ರೈಟ್ ನಾವು ಇದು ನಿಮ್ಗೆ ಕನ್ಫ್ಯೂಸ್ ಮಾಡಕತ್ತೆ ಮಾರ್ಕೆಟ್. ನಾನು ನಿಮ್ಗೆ ಹೇಳಿದ್ನಲ್ಲ, ಆಲ್ಗೋ ಟ್ರೇಡಿಂಗ್ ನಡೀತಿರುತ್ತೆ. ಸೊ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದಿ ಮೆಷಿನ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಓಕೆ, ಇದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಸುಮಾರು ಜನರು ಯಾರು ಇಲ್ಲಿ ಟ್ರೇಡ್ ನ ಮಿಸ್ ಮಾಡಿರ್ತಾರೆ, ಇಲ್ಲಿ ಬುಲಿಶ್ ಟ್ರೇಡ್ ನ ಮಿಸ್ ಮಾಡ್ತಾರೆ, ಇಲ್ಲಿ ಬೇರಿಶ್ ಟ್ರೇಡ್ ಅಂತ ಹೇಳಿ ಡೌನ್ವರ್ಡ್ ಪ್ರಿಡಿಕ್ಷನ್ ಮಾಡಿರ್ತಾರೆ. ಇದನ್ನ ನೋಡಿ ಎಕ್ಸಿಟ್ ಆಗ್ಬಿಡ್ತಾರೆ. ಅಥವಾ ಅವ್ರು ಸ್ಟಾಪ್ ಲಾಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಹೋಗ್ತಾರೆ. ಅವಾಗ ಸ್ಟಾಪ್ ಲಾಸ್ ನ ಈಸಿಯಾಗಿ ಮಾರ್ಕೆಟ್ ತಗೊಂಡ್ಬಿಡ್ತಾರೆ. ಸೊ ಈ ಒಂದು ಕ್ಯಾಂಡಲ್ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬಹುದು. ಈ ಕ್ಯಾಂಡಲ್ ಆಗಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನ್ ಫಾರ್ಮ್ ಆಗುತ್ತೆ, ಅದು ಪ್ರೀವಿಯಸ್ ಏನಾದ್ರು ನೆಗೆಟಿವ್ ಕ್ಯಾಂಡಲ್ ಇತ್ತು, ಯಾವ್ದಾದ್ರು ಬೇರಿಶ್ ಕ್ಯಾಂಡಲ್ ಇತ್ತು, ಅದ್ರ ಮೇಲೆ ಆ ಪ್ರೈಸ್ ಮೂವ್ ಆಗ್ತಿದ್ಯಾ? ಸೊ ಅದ್ರ ಮೇಲೆ ಪ್ರೈಸ್ ಮೂವ್ ಆಗ್ತಾ ಆದ್ಮೇಲೆ ನೆಕ್ಸ್ಟ್ ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಅದು ಪ್ರೈಸ್ ಹೋಲ್ಡ್ ಆಗಿತ್ತು, ಓಕೆ, ಅದನ್ನ ತಿಳ್ಕೊಂಡು ಅದನ್ನು ಬ್ರೇಕ್ ಆಯ್ತು ಅಂದ್ರೆ ಒಳ್ಳೆ ಮೂವ್ಮೆಂಟಮ್ ಮಾರ್ಕೆಟ್ ಅಲ್ಲಿ ಬರೋಕೆ ಶುರು ಆಗುತ್ತೆ. ಇದೇನು ಗ್ಯಾಪ್ ಇತ್ತು ಇದು ಫುಲ್ ಕಂಪ್ಲೀಟ್ ಆಗಿ ಇಂಟ್ರಾಡೇ ಗ್ಯಾಪ್ ಹೋಗುತ್ತೆ, ಇಲ್ಲಾಂದ್ರೆ ಇದು ಗ್ಯಾಪ್ ಉಳ್ಕೊಳ್ಳುತ್ತೆ. ಓಕೆ, ಟೆಕ್ನಿಕಲಿ ಮಾರ್ಕೆಟ್ ಹಿಸ್ಟಾರಿಕಲಿ ಈ ತರ ಗ್ಯಾಪ್ಸ್ ನ ಉಳಿಸೋದಿಲ್ಲ, ಫಿಲ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಹ್ಯಾಪನ್ಸ್ ಥ್ರೂ ಲಾಟ್ ಆಫ್ ಟ್ರೇಡಿಂಗ್ ಸೆಷನ್ಸ್. ಇವತ್ತೇ ಆಗ್ಬೇಕು, ನಾಳೆ ಆಗ್ಬೇಕು, ಆ ರೀತಿ ಇಲ್ಲ. ಸೊ ದಟ್ ಈಸ್ ದಿ ಥಿಂಗ್. ಸೊ ಇವತ್ತು ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇದೆ. ನಿಮ್ಗೆ ಇದೇನ್ ಪ್ರೈಸ್ ಮೂವ್ಮೆಂಟ್ ಸಿಗ್ತಿದೆ ಅಷ್ಟೊಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿರಲ್ಲ, ದುಡ್ಡು ಮಾಡ್ಕೊಳಕ್ ಆಗಿರಲ್ಲ. ಸೊ ಕಮ್ಮಿ ಮೂವ್ಮೆಂಟಮ್ ಸಿಕ್ಕಿರತ್ತೆ ಇಂಟ್ರಾಡೇ ಅವ್ರಿಗೆ. ಸೊ ಯಾರು ಹೋಲ್ಡ್ ಮಾಡ್ತಿರ ಲಾಂಗ್ ಟರ್ಮ್ಗೆ ಅವ್ರಿಗೆ ಒಂದು ಟ್ರೆಂಡ್ ಬೇಕು ಅಂತ ಹೇಳಿದ್ರೆ 5 ಮಿನಿಟ್ಸ್ ಅಲ್ಲಿ ಆಗಲ್ಲ. ಸೊ ಇಂಟ್ರಾಡೇ ಅಲ್ಲಿ ನೀವು 5 ಮಿನಿಟ್ಸ್ ಮಾತ್ರ ನೋಡ್ಬೇಕು. ನೀವು ಟ್ರೆಂಡ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ ಡೈಲಿ ಟ್ರೆಂಡ್ ಹೋಗ್ಬೇಕು. ಇಲ್ಲಿ ನೀವು ನೋಡಬಹುದು ಸುಮಾರು ಇದೆ, ಡೈಲಿ ಇದೆ, ವೀಕ್ಲಿ ಇದೆ, ಮಂತ್ಲಿ ಇದೆ, 3 ಮಂತ್ಸ್ ಇದೆ. ಈ ರೀತಿ ನೀವು ಚಾರ್ಟ್ ಹಾಕೊಂಡ್ರೆ ನಿಮ್ಮ ಅನಾಲಿಸಿಸ್ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಪರ್ಫೆಕ್ಟ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಬರ್ತಾ ನಿಮ್ಗೆ ಬೇರೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿಗೆ ಈ 3 ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ಒಂದು ಲೆಸನ್. ಅದನ್ನ ನೀವು ಯಾವುದೇ ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಅದನ್ನ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಕ್ಯಾಂಡಲ್ ಸ್ಟಿಕ್ ನ ನೋಡ್ತಾ ಇದ್ರೆ ಅದೇನ್ ಬಿಹೇವಿಯರ್ ಇದೆ ಹಿಸ್ಟಾರಿಕಲಿ 1 ಮಂತ್, 3 ಮಂತ್, 6 ಮಂತ್ ನೀವು ಅನಲೈಸ್ ಮಾಡಿದ್ರೆ, ಡೇ, ವೀಕ್ಲಿ, ಮಂತ್ಲಿ ಚಾರ್ಟ್ ನೋಡಿದ್ರೆ ಸಾಕು. ಇಂಟ್ರಾಡೇಗೆ ನೀವು 15 ಮಿನಿಟ್ಸ್ ವರ್ಕಿಂಗ್ ಇರ್ತೀವಿ. ಇಂಟ್ರಾಡೇಲಿ ಅವಾಗ ಚಾರ್ಟ್ ನೋಡೋಕ್ಕಾಗಲ್ಲ ಅಂದ್ರೆ 1 ಅವರ್ ಚಾರ್ಟ್ ನೋಡ್ಬೋದು, 30 ಮಿನಿಟ್ಸ್ ಚಾರ್ಟ್ ನೋಡ್ಬೋದು. ನಿಮ್ಗೊಂದು ಸ್ಟಾಕ್ ಅಥವಾ ಒಂದು ಇಂಡೆಕ್ಸ್ ಮೂವ್ಮೆಂಟ್ ಈಸಿಯಾಗಿ ಗೊತ್ತಾಗುವಂತ ಚಾನ್ಸಸ್ ಇದೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ.